ಫುಡ್ ಐಟಮ್ಸ್ಗೆ ಒಂಥರ ಟ್ಯಾಕ್ಸ್ ಇರುತ್ತೆ, ಹಾಗೆ ಬಟ್ಟೆಗಳಾದರೆ ಅದಕ್ಕೆ ಒಂಥರ ಟ್ಯಾಕ್ಸ್ ಇರುತ್ತೆ. ಉಂಡೆ ತಿಂದೆ ಮಲಗದೆ ಅನ್ನೋ ಥರ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ನಂಗೆ ಇಷ್ಟ ಇಲ್ಲ. ಹಾಗೆ ಹೇಳಿದ್ದೆ 1 to 3 ಫ್ರೈಡ್ ರೈಸ್ ಮಸಾಲನೇ ಬೇಕು ಅಂತಂದ್ಬಿಟ್ಟು. ಸ್ಪೈಸ್ ಟಾಲರೆನ್ಸ್ ಎಷ್ಟು ಕಡಿಮೆ ಆಗಿದೆ ಅಂತಂದೇಳಂದರೆ, ನಮ್ಮ ಮನೆಯವ್ರು ಯಾರು ಇಲ್ಲಿ ಜರ್ಮನಿಗೆ ಬರ್ತಾ ಇದ್ದಾರೆ, ನಾನು ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ವ್ಲಾಗ್ಸ್. ಇವತ್ತಿನ ಈ ವಿಡಿಯೋ ಏನಪ್ಪ ಅಂತಂದೇಳಂದರೆ, ಇಂಡಿಯಾದಿಂದ ನನಗೆ ಒಂದಷ್ಟು ಪಾರ್ಸಲ್ಸ್ಗಳು ಬಂದಿದೆ. ಸೊ ಅದನ್ನು ಇವತ್ತು ನಿಮಗೆಲ್ಲರಿಗೂ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಆ ಥರ ತಡೆಯೋಕ್ಕಾಗ್ದಿರೋ ಆಲ್ರೆಡಿ ಎಲ್ಲದನ್ನು ನೆನ್ನೆ ಬಂದ ಕೂಡಲೇ ಎಲ್ಲ ಓಪನ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಸೊ ಇವಾಗ ನಿಮಗೆ ಒಂದೊಂದಾಗಿನೇ ತೋರಿಸ್ತಾ ಹೋಗ್ತೀನಿ ಏನೇನೆಲ್ಲ ಬಂದಿದೆ ಅಂತಂದೇಳಿ ಅನ್ನೋದನ್ನು. ಆ್ಯಂಡ್ ಬೈ ದ ವೇ ನಾನು ಇದನ್ನ ಯಾವ ಕೊರಿಯರ್ನ ಕೂಡ ಮಾಡಿಸ್ಕೊಳ್ಳಿಲ್ಲ. ಯಾಕೆ ಅಂತಂದೇಳಂದರೆ, ನನಗೆ ನಮ್ಮ ಅಂಕಲೇ ಆಲ್ರೆಡಿ ಇಲ್ಲಿಗೆ ಜರ್ಮನಿಗೆ ಬರ್ತಾಯಿದ್ರು. ಸೊ ಅವ್ರ ಹತ್ರ ತರಿಸಿರೋದು. ಕೊರಿಯರ್ನ ಮಾಡಿಸಿ ಅಲ್ಲಿಂದ ಇಲ್ಲಿಗೆ ಐಟಮ್ಗಳನ್ನ ತರಿಸಿದ್ಮೇಲೆ ನಾವು ಇಲ್ಲಿ ಆ ಐಟಮ್ಗಳಿಗೆ ಮತ್ತೆ ತಿರ್ಗಾ ಇಲ್ಲಿ ಟ್ಯಾಕ್ಸ್ನ ಪೇ ಮಾಡಬೇಕು. ಟ್ಯಾಕ್ಸ್ ಪೇ ಮಾಡಿ ಆ ಐಟಮ್ಗಳನ್ನ ಇಸ್ಕೋಬೇಕಾಗುತ್ತೆ. ಫುಡ್ ಐಟಮ್ಸ್ಗೆ ಒಂಥರ ಟ್ಯಾಕ್ಸ್ ಇರುತ್ತೆ, ಹಾಗೆ ಬಟ್ಟೆಗಳಾದರೆ ಅದಕ್ಕೆ ಒಂಥರ ಟ್ಯಾಕ್ಸ್ ಇರುತ್ತೆ. ಅಲ್ಲಿ ಐಟಮ್ಗಳನ್ನ ತೊಗೊಳೋದಕ್ಕೂ ಪೇ ಮಾಡಬೇಕು, ಹಾಗೆ ಅಲ್ಲಿಂದ ಕಳ್ಸೋದಕ್ಕೆ KGಗೆ ಇಷ್ಟು ಅಂತಂದೇಳು ಪೇ ಮಾಡಬೇಕು. ಆಮೇಲೆ ಇಲ್ಲಿ ನಾನು ಅದನ್ನ ಇಸ್ಕೊಳ್ಳೋದಕ್ಕೆ ನಾನು ಕೂಡ ಟ್ಯಾಕ್ಸ್ನ ಪೇ ಮಾಡಿಬಿಟ್ಟೆ ಇಸ್ಕೋಬೇಕಾಗುತ್ತೆ. ಸೊ ಕೊರಿಯರ್ದು ಇಷ್ಟೆಲ್ಲ ಇರಬೇಕಾದ್ರೆ ಅದ್ರ ಬದಲು ಅದೇ ಐಟಮ್ ಇಲ್ಲಿ ಅದೇ ಪ್ರೈಸ್ಗೆ ಸಿಕ್ಬಿಡುತ್ತೆ. ಆಲ್ಮೋಸ್ಟ್ ಏನು ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ಇಲ್ಲೇ ತೊಗೊಂಡ್ಬಿಡ್ಬೋದಲ್ಲ ಅನ್ನೋದಕ್ಕೋಸ್ಕರ ನಾನು ಕೊರಿಯರ್ನ ಪ್ರಿಫರ್ ಮಾಡಲ್ಲ. ಇವಾಗ ಹೆಂಗಿದ್ರು ಅಂಕಲ್ ಬರ್ತಿದ್ರಲ್ಲ ಅಂತಂದೇಳಿ ಅಂದ್ಬಿಟ್ಟು ನಾನು ನಮ್ಮ ಚಿಕ್ಕಪ್ಪನ ಹತ್ರನೇ ಎಲ್ಲದನ್ನು ತರಿಸ್ಕೊಂಡಿದ್ದೀನಿ. ಸೊ ಎಸ್, ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತಂದೇಳಂದರೆ, ಆಲ್ಮೋಸ್ಟ್ ಬರೀ ತಿನ್ನೋ ಐಟಮ್ಸ್ಗಳೇ ಇದೆ. ಹಾಗಾಗಿ ನಾನು ನಿಮಗೆ ಫಸ್ಟ್ ಸ್ಕಿನ್ ಕೇರ್ಗಳನ್ನ ತೋರಿಸ್ಬಿಡ್ತೀನಿ. ನಾನು ಒಂದಷ್ಟು ಸ್ಕಿನ್ ಕೇರ್ ಐಟಮ್ಸ್ಗಳನ್ನ ತರಿಸಿದ್ದೆ. ನೀವು ನನ್ನ ವ್ಲಾಗ್ಸ್ನ ಫಸ್ಟಿಂದಲೂ ನೋಡೋದಾದಂದರೆ, ನಾನು ಆಲ್ಮೋಸ್ಟ್ ಬರೀ ಡಾಟ್ ಆ್ಯಂಡ್ ಕೀ ಪ್ರಾಡಕ್ಟ್ಸೇ ಯೂಸ್ ಮಾಡ್ತಾ ಇರೋದು. ಡಾಟ್ ಆ್ಯಂಡ್ ಕೀ ಫೇಸ್ ವಾಶು, ಇಂಡಿಯಾದಲ್ಲಿದ್ದಾಗ ಅದರದ್ದೇ ಮಾಯ್ಶ್ಚರೈಸರ್ನ ಕೂಡ ಯೂಸ್ ಮಾಡ್ತಾ ಇದ್ದೆ. ಆ್ಯಂಡ್ ಅದ್ರ ಸನ್ಸ್ಕ್ರೀನು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿದೆ ಈ ಡಾಟ್ ಆ್ಯಂಡ್ ಕೀದು ಪ್ರಾಡಕ್ಟ್ಸು. ಹಾಗಾಗಿ 2 ಫೇಸ್ ವಾಶ್ಗಳನ್ನ ತರಿಸ್ಕೊಂಡೆ. ಆಮೇಲೆ ನಾನು ಯೂಸ್ ಮಾಡಿ ನನ್ನ ಸ್ಕಿನ್ಗೆ ಸೆಟ್ ಆಗಿರೋದು ಬಂದುಬಿಟ್ಟು ನ್ಯೂಟ್ರಿಡರ್ಮದ ಮಾಯ್ಶ್ಚರೈಸರ್. ಬಟ್ ನ್ಯೂಟ್ರಿಡರ್ಮ ಮಾಯ್ಶ್ಚರೈಸರ್ ಏನಂದರೆ, ಅದು ಇಂಡಿಯಾದಲ್ಲೇ 1000 ರೂಪಾಯಿ ಇದೆ, ಇಲ್ಲಿ 24 euros ಅಂದರೆ 2500 ರೂಪಾಯಿ ಆಗುತ್ತೆ ಇಂಡಿಯನ್ ರುಪೀಸ್ಗೆ. ಒಂದು ಮಾಯ್ಶ್ಚರೈಸರ್ ಪ್ಯಾಕೆಟ್ಗೆ ಅಷ್ಟೊಂದು ಕೊಡೋದಕ್ಕೆ ನನಗೆ ಇನ್ನೂ ಆಗೋದಿಲ್ಲ. ಕಡಿಮೆ ರೇಟಲ್ಲಿ ನನಗೆ ಈ ಪಾಂಡ್ಸ್ ಮಾಯ್ಶ್ಚರೈಸರ್ ಸಿಕ್ಕಾಪಟ್ಟೆ ಅಡ್ಜಸ್ಟ್ ಆಗಿದೆ ನನಗೆ. ಹಾಗಾಗಿ ಇದೊಂದು 2 ಡಬ್ಬ ತರಿಸಿದ್ದೆ. ನಾನು ನಿಮಗೆ ಪೇಂಟಿಂಗ್ ಮಾಡ್ತಾ ಇದ್ದೆ ಅಂತಂದೇಳಿ ತೋರಿಸಿದ್ನಲ್ಲ, ಆ ಪೇಂಟಿಂಗ್ ಈ ಥರ ಬಂದಿದೆ. ಆ್ಯಕ್ಚುಲಿ ನಾನು ಅಂದ್ಕೊಂಡಿರಲಿಲ್ಲ ಇದು ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತಂದೇಳಿ. ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ನನಗೆ. ಸೊ ಈ ಪೇಂಟಿಂಗ್ನ ಹಿಂದೆಗಡೆ ಇರೋ ಆ ವಾಲ್ಗೆ ಹ್ಯಾಂಗ್ ಮಾಡೋಣ ಅನ್ನೋದು ನನ್ನ ಪ್ಲ್ಯಾನ್ ಇದೆ. ಇಷ್ಟು ಬಂದುಬಿಟ್ಟು ಇವಾಗ ತಿನ್ನೋ ಐಟಮ್ಗಳಿಗೆ ಹೋಗೋಣ. ಗೊಜ್ಜು ಕಳಿಸಿದ್ದಾರೆ. ಇದು ಪುಳಿಯೋಗರೆ ಗೊಜ್ಜು, ಹಾಗೆ ಇದು ಚಿತ್ರಾನ್ನದ ಹುಳಿ. ಸೊ ಇನ್ನೊಂದು ಸ್ವಲ್ಪ ದಿನ ನನಗೆ ಅಡುಗೆ ಮಾಡೋ ಅಷ್ಟು ಇರೋದಿಲ್ಲ. ಸೋ ಮೆನಿ ಮ್ಯಾಗಿ ಮಸಾಲ, ದೆನ್ ಚಕ್ಕೆ ತರಿಸಿದ್ದೀನಿ. ಹಾಗೆ ಇದು ಅನಾನಸ್ ಹೂವು, ಇದನ್ನು ತರಿಸಿದ್ದೀನಿ. ಮಸಾಲೆ ಐಟಮ್ಸ್ಗಳೇ ನಾನು ಮೋಸ್ಟ್ ಆಫ್ ತರಿಸಿರೋದು, ಯಾಕಂದರೆ ಇಲ್ಲಿ ಅದೇ ಕಾಸ್ಟ್ಲಿ. ದಿಸ್ ಇಸ್ ಬಿರಿಯಾನಿ ಮಸಾಲ, ಇದು ಈಸ್ಟರ್ನ್ ಕಳಿಸಿದ್ದಾರೆ. ನನಗೆ ಆ್ಯಕ್ಚುಲಿ MTRದು ಇಷ್ಟ ಮಸಾಲೆಗಳಲ್ಲಿ. ಮಸಾಲೆ ಬಂದುಬಿಟ್ಟು ಇದು ಶೆಜ್ವಾನ್ ಕಳಿಸಿದ್ದಾರೆ. ಹಾಗೆ ಇದು ಯಾವುದೋ ಬ್ರ್ಯಾಂಡ್ ಚಿಂಗ್ಸ್ ಸೀಕ್ರೆಟ್ ಅಂತ ಕಳಿಸಿದ್ದಾರೆ. ವಿಚ್ ನಾನು ಹೇಳಿದ್ದೆ 1 to 3 ಫ್ರೈಡ್ ರೈಸ್ ಮಸಾಲನೇ ಬೇಕು ಅಂತಂದ್ಬಿಟ್ಟು. ಲಾಸ್ಟ್ ಮೂಮೆಂಟಲ್ಲಿ ಅದು ಸಿಕ್ಕಿಲ್ಲ ಅಂತಂದ್ಬಿಟ್ಟು ಈ ಒಂದು ಮಸಾಲೆಗಳನ್ನ ಕಳಿಸಿದ್ದಾರೆ. ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ, ಈಗ ಅಮ್ಮಂದಿರಲ್ಲ ಏನು ಮಾಡೋದು ಅಂತ ಇರ್ಬೇಕಾದ್ರೆ ಉಪ್ಪಿಟ್ಟಿಗೆ ಹೆಂಗೆ ಹೋಗ್ತಾರೋ ನಾನು ಹಾಗೆ ಫ್ರೈಡ್ ರೈಸಿಗೆ ಹೋಗ್ತೀನಿ. ಈಸ್ಟ್ರಂದು ಕಳಿಸಿದ್ದಾರೆ ಗರಂ ಮಸಾಲೆ. ನಾನು MTRದು ಕೇಳಿದ್ದೆ, ಅದು ಇದೆ ಅನಿಸುತ್ತೆ ಇಲ್ಲೇ ಎಲ್ಲೋ. ಲೆಟ್ಸ್ ಸಿ. ಎಸ್, MTRದು ಸ್ಪೆಷಲ್ ಗರಂ ಮಸಾಲೆ, ಚಿಲ್ಲಿ ಪೌಡರ್. ನನಗೆ ಇವಾಗ ಇಲ್ಲಿ ಸ್ಪೈಸ್ ಟಾಲರೆನ್ಸ್ ಎಷ್ಟು ಕಡಿಮೆ ಆಗಿದೆ ಅಂತಂದೇಳಂದರೆ, ಇಡೀ ಅಡುಗೆಗೆ ನಾನೊಂದು 2 ಮೆಣಸಿನ್ಕಾಯಿ ಹಾಕಿದ್ರೇ ಯಪ್ಪ ಸಿಕ್ಕಾಪಟ್ಟೆ ಖಾರ ಅಂತಂದೇಳಿ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ನನಗೆ. ಇಲ್ಲಿ ತೊಗೋಬೇಕು ಅಂತಂದೇಳಂದರೆ ಆಬ್ವಿಯಸ್ಲಿ ಇಲ್ಲಿ ಅಷ್ಟು ಸ್ಪೈಸಿನೂ ಇರೋದಿಲ್ಲ ಆ್ಯಂಡ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ಮನೆಯಿಂದ ತರಿಸಿದ್ದೀನಿ ರೆಡ್ ಚಿಲ್ಲಿ ಪೌಡರ್. ಇದನ್ನು ಆಲ್ಮೋಸ್ಟ್ ನಾನೊಂದು ಇಯರೇನೇ ಯೂಸ್ ಮಾಡ್ತೀನಿ ಅಂತಂದೇಳಿ ಅನಿಸುತ್ತೆ. ದಿಸ್ ಇಸ್ ಜೀರಿಗೆನ ಸೋಂಪಾ? ಸೋಂಪು. ಇದು ಸೋಂಪು ಕಾಳು. ಆಮೇಲೆ ಮೆಣಸು. ಅಷ್ಟಾಗಿ ನಾನು ಮೆಣಸೆಲ್ಲ ಬಳಸಲ್ಲ, ಬಟ್ ಸ್ಟಿಲ್ ಯಾವಾಗಲಾದರೂ ಏನಾದರೂ ಸ್ಪೆಷಲ್ಲಾಗಿ ಇಂಗ್ರೀಡಿಯೆಂಟ್ಸ್ ಮಾಡಿದರೆ ಬೇಕಾಗುತ್ತೆ ಅಂದ್ಬಿಟ್ಟು ಈ ಒಂದು ಮೆಣಸನ್ನ ತರಿಸಿದ್ದೀನಿ. ಆ್ಯಂಡ್ ಆಲ್ಸೋ ಯುರೋಪ್ ಟ್ರಾವೆಲ್ ಅಡಾಪ್ಟರ್ ಇದು.
ಈ ಥರ ಬರುತ್ತೆ. ಇಲ್ಲಿರೋ ಸ್ವಿಚ್ ಬೋರ್ಡ್ಗೆ ನಮ್ಮದು ಚಾರ್ಜರ್ ಏನಿದೆಯಲ್ಲ ಅದನ್ನ ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ. ಸೊ ಈ ಥರದ್ದೊಂದು ಕನ್ವರ್ಟರ್ ಬೇಕೇ ಬೇಕಾಗುತ್ತೆ. ನಾನು ಇಂಡಿಯಾಯಿಂದ ತಂದಿದ್ದು ಏನಾಗಿತ್ತು, ಅದು ಆಲ್ರೆಡಿ ಕೆಟ್ಟೋಗ್ಬಿಡ್ತು. ಸೊ ಮತ್ತೆ ನಾನಿಲ್ಲಿ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ. ಅದಕ್ಕೆ ನಾನು ಎಷ್ಟು ಕೊಟ್ಟಿದ್ದೆ, ಅರೌಂಡ್ ಒಂದು €10 ಏನೋ €15 ಕೊಟ್ಟಿದ್ದೀನಿ, ವಿಚ್ ನಂಗೆ ಅಷ್ಟೊಂದು ವರ್ತ್ ಅಂತಂದೇಳಿ ಅನ್ನಿಸ್ಲಿಲ್ಲ. ಯಾಕಂದರೆ ಅದು €10 €15 ಅಂದರೆ ₹1,500 ಇಂಡಿಯನ್ ರುಪೀಸಲ್ಲಿ. ಅದೇ ಇಂಡಿಯಾದಲ್ಲಿ ತೊಗೊಂಡ್ರೆ ಇದು $200 ಏನೋ $250. ಆ್ಯಂಡ್ ಆಲ್ಸೋ ಇದು ತುಂಬ ಸೀಲ್ ಆಗಿದೆ, ನಾನು ಜಾಸ್ತಿ ಓಪನ್ ಮಾಡೋಕ್ಕೆ ಹೋಗಲಿಲ್ಲ. ಇದು ನಿಂಬೆಕಾಯಿ, ಇದು ಉಪ್ಪಿನಕಾಯಿ. ಸೊ ಒಂದು ಉಪ್ಪಿನಕಾಯಿ ಡಬ್ಬ ಬಂದಿದೆ. ಆ್ಯಂಡ್ ಆಲ್ಸೋ ಮತ್ತು ಇದಕ್ಕೇನಂತಾರೆ, ಮಸಾಲೆ ಐಟಮ್ಸ್ಗಳು ನಂಗೆ ಇನ್ನೂ ಅಷ್ಟಾಗಿ ಎಲ್ಲರದ್ದು ಹೆಸರುಗಳು ಗೊತ್ತಾಗಿಲ್ಲ. ಇದು ಲವಂಗ ಬಂದಿದೆ. ಆ್ಯಂಡ್ ಇದು ಉಪ್ಪಿನಕಾಯಿ. ಆ್ಯಂಡ್ ಆಲ್ಸೋ ಮಂಡಕ್ಕಿನ ಕೊಟ್ಟು ಕಳಿಸಿದ್ದಾರೆ ಗೈಸ್. ಸೊ ಐ ಆಮ್ ವೆರಿ 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 ಹ್ಯಾಪಿ. ನನಗೆ ಗೊತ್ತಿಲ್ಲ ಇದು ಎಷ್ಟು ಜನಕ್ಕೆ ಈ ಥರ ಫೀಲ್ ಆಗುತ್ತೆ ಅಂತಂದೇಳಿ ಅಂದ್ಬಿಟ್ಟು. ನೆನ್ನೆ ನಮ್ಮ ಅಂಕಲು, ನಾನು ಆಲ್ರೆಡಿ ನನ್ನ ಮನೆಯವ್ರನ್ನೆಲ್ಲ ಮೀಟ್ ಮಾಡಿ 1 ಇಯರ್ ಆಗಿದೆ ಅಲ್ವಾ, ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ ಆಫ್ಟರ್ ಅದು 1 ಇಯರ್ ಅಂತಂದೇಳಿ ಅಂದಮೇಲೆ ನಮ್ಮ ಮನೆಯವ್ರು ಯಾರು ಇಲ್ಲಿ ಜರ್ಮನಿಗೆ ಬರ್ತಾ ಇದ್ದಾರೆ, ನಾನು ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ ಅಂತಂದೇಳಿ ಅಂದರೆ ನನಗೆ ಎಷ್ಟು ಖುಷಿಯಾಗೋಯ್ತು ಅಂತಂದೇಳಿ ಅಂದರೆ 1 ಇಯರ್ ಆದಮೇಲೆ ನಾನು ಅವ್ರನ್ನ ಮೀಟ್ ಮಾಡ್ತಾ ಇರೋದು. ಓ ಮೈ ಗಾಡ್, ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಆ್ಯಂಡ್ ಆಲ್ಸೋ ಈ ಸ್ಮೆಲ್ಲು ನೆನ್ನೆ ನಾನು ಫ್ರಾಂಕ್ಫರ್ಟಿಂದ ಬರುವಾಗಲೂ ಕೂಡ ಎಷ್ಟು ನನ್ನ ಟೆಂಪ್ಟ್ ಮಾಡ್ತಾ ಇತ್ತು ಅಂತಂದೇಳಂದರೆ, ಬಂದಮೇಲೆ ನಾನು ನೆನ್ನೆ ನೈಟ್ ಅದಕ್ಕೆ ಅಡುಗೆನೇ ಮಾಡಲಿಲ್ಲ, ಬರೀ ಮಂಡಕ್ಕಿ ತಿಂದ್ಬಿಟ್ಟು ಹಾಗೆ ಮಲಗಿದ್ದೀನಿ. ಆ್ಯಂಡ್ ಆಲ್ಸೋ ಇದು ಅಕ್ಕಿ. ನನಗಿವಾಗ ಖುಷಿಯಾಗಿದ್ದ ಪಾರ್ಟ್ ಏನು ಗೊತ್ತಾ, ನನಗೆ ಈ ಥರ ಡಬ್ಬಗಳು ಸಿಕ್ಕಿದೆ. ಇವಾಗ ನನ್ನ ಕಿಚನ್ನ ನೀಟಾಗಿ ಆರ್ಗನೈಸ್ಡಾಗಿ ಒಂದಷ್ಟು ಡಬ್ಬಗಳಲ್ಲಿ ಹಾಕಿಡ್ಬೋದು. ಸೊ ಅದಕ್ಕೆ ಐ ಗಾಟ್ ದಿಸ್ ಒನ್ ಬಾಸ್. ಆ್ಯಂಡ್ ಇದು ಶೇಂಗಾ ಪುಡಿ. ಸೊ 2 ಡಬ್ಬ ಬಂದಿದೆ ಶೇಂಗಾ ಪುಡಿ. ಇಲ್ಲಿ ನಾನು ಇದನ್ನ ಶೇಂಗಾ ಪುಡಿನ ಮಾಡ್ಕೋಬೋದು. ಬಟ್ ಏನು ಡಿಫ್ರೆನ್ಸ್ ಆಗುತ್ತೆ ಗೊತ್ತಾ, ಇಲ್ಲಿ ಶೇಂಗಾ ಆಲ್ರೆಡಿ ಹುರಿದಿರೋದೇ ಇರುತ್ತೆ, ಅದರಲ್ಲೇನೂ ಪ್ರಾಬ್ಲಮ್ ಇಲ್ಲ. ಆದರೆ ಸಿಕ್ಕಾಪಟ್ಟೆ ಸ್ಟ್ರಾಂಗು ಮತ್ತು ಆಯಿಲ್ ಕಂಟೆಂಟ್ ತುಂಬ ಇರುತ್ತೆ. ಈವನ್ ಬೆಳ್ಳುಳ್ಳಿ ಹಾಕಬೇಕಾದ್ರೂ ಕೂಡ ಅಷ್ಟೇ, ಬೆಳ್ಳುಳ್ಳಿ ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರುತ್ತೆ. ಸ್ವಲ್ಪ ಹಾಕಿದರೂ ಕೂಡ ತುಂಬ ಒಂಥರ ಪೇಸ್ಟ್ ಥರ ಆಗಿಬಿಡುತ್ತೆ. ನಾನು ಮಿಕ್ಸರಲ್ಲಿ ಹಾಕಿದಾಗ ಈ ಥರ ಪುಡಿ ಕನ್ಸಿಸ್ಟೆಂಟಲ್ಲಿ ಬರೋದೇ ಇಲ್ಲ ಅದು. ನಾನು ಎಷ್ಟೊಂದು ಸರ್ತಿ ಟ್ರೈ ಮಾಡಿದ್ದೀನಿ, ತೀರಾ ಈ ಥರ ಎಲ್ಲ ಬರೋದೇ ಇಲ್ಲ. ಹಾಗಾಗಿ ಈ ಶೇಂಗಾ ಪುಡಿನ ಕೇಳಿದ್ದೆ. ಸೊ 2 ಡಬ್ಬ ಶೇಂಗಾ ಪುಡಿನ ಕಳಿಸಿ. ಈ ಥರ ಇದು ಮಂಡಕ್ಕಿ, ಇದು ಖಾರ. ಮಂಡಕ್ಕಿನೇ 2 ಕವರಲ್ಲಿ ಕಟ್ ಕಳಿಸಿದ್ದಾರೆ. ಆ್ಯಂಡ್ ವಾಟ್ರ್ ಬಾಟಲ್ ನಾನು ಆ್ಯಕ್ಚುಲಿ ಇಲ್ಲಿ ಅವ್ರಿಗೆ ಹೇಳೋಕ್ಕಿಂತ ಮುಂಚೆ ನನ್ನ ವಾಟ್ರ್ ಬಾಟಲ್ ಕಳೆದೋಗ್ಬಿಟ್ಟಿದೆ ಅಂತಂದೇಳಿ ಅಂದ್ಕೊಂಡು ಹೇಳಿದೆ. ಬಟ್ ಆಮೇಲೆ ನನ್ನ ಬಾಟ್ಲ್ ನಂಗೆ ಸಿಕ್ತು. ಬಟ್ ಸ್ಟಿಲ್ ಐ ಗಾಟ್ ದಿಸ್ ವಾಟ್ರ್ ಬಾಟಲ್. ಇದಾಗಿತ್ತು ಇವತ್ತಿನ ಈ ವ್ಲಾಗ್, ಇಂಡಿಯಾಯಿಂದ ಏನೇನೆಲ್ಲ ತರಿಸಿದೆ ಅಂತಂದೇಳಿ ಅಂದ್ಬಿಟ್ಟು. ಆ್ಯಂಡ್ ನಾನು ವೀಡಿಯೋಸ್ನ ಕನ್ಸಿಸ್ಟೆಂಟಾಗಿ ಹಾಕೋದಕ್ಕೆ ನಾನು ಐ ಆಮ್ ಪುಷಿಂಗ್ ಅ ಲಾಟ್ ಟು ಪೋಸ್ಟ್ ಡೈಲಿ. ಬಟ್ ಏನಾಗ್ತಾ ಇದೆ ಅಂತಂದೇಳಿ ಅಂದರೆ, ಜಿಮ್ಗೆ ಹೋಗ್ತೀನಿ, ಮನೆಗೆ ಬಂದು ಅಡುಗೆ ಮಾಡ್ತೀನಿ, ಆ್ಯಂಡ್ ದೆನ್ ಲೈಬ್ರರಿಗೆ ಹೋಗ್ತೀನಿ, ಇಷ್ಟೇ ಆಗೋಗ್ಬಿಟ್ಟಿದೆ. ಸೊ ಬರೀ ಡೈಲಿ ಅದೇ ಜಿಮ್ಮು, ಊಟ, ಲೈಬ್ರರಿ ಇದಷ್ಟನ್ನೇ ತೋರ್ಸೋದಕ್ಕೆ ನಂಗೆ ಇಷ್ಟ ಇಲ್ಲ. ಯಾಕಂದರೆ ನಾನು ಈ ಚಾನೆಲ್ನಲ್ಲಿ ಯಾವ ಥರ ವೀಡಿಯೋಸ್ ಅಂತ ಹೇಳಿದ್ರೆ ಸ್ವಲ್ಪ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಹಾಕಿ ಇಲ್ಲಿರೋ ಜರ್ಮನಿನಲ್ಲಿರೋ ಇವ್ರ ಜನಜೀವನನ ನಿಮಗೆ ತೋರಿಸ್ಬೇಕು. ಆ್ಯಂಡ್ ಏನು ಡಿಫ್ರೆನ್ಸ್ ಆಗುತ್ತೆ, ಹಾಗೆ ನನ್ನ ಲೈಫ್ ಇಲ್ಲಿ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಈ ಚಾನೆಲ್ನಲ್ಲಿ ನಾನು ವೀಡಿಯೋಸ್ನ ಮಾಡಿ ಹಾಕ್ತಾ ಇರೋದು. ಉದ್ದೇಶನೇ ಮೀಟ್ ಆಗ್ತಾ ಇಲ್ಲ ಅಂತಂದೇಳಿ ಅಂದಾಗ ಕನ್ಸಿಸ್ಟೆಂಟಾಗಿ ಇರೋದಕ್ಕೋಸ್ಕರ ಸುಮ್ಮನೆ ಏನೋ ಉಂಡೆ ತಿಂದೆ ಮಲಗದೆ ಅನ್ನೋ ಥರ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ನಂಗೆ ಇಷ್ಟ ಇಲ್ಲ. ಅದ್ರ ಕಂಟೆಂಟ್ ಸಿಕ್ಕಾಗ ಎಲ್ಲನೂ ಕೂಡ ನಾನು ವೀಡಿಯೋಸ್ ಮಾಡ್ತಾನೆ ಇರ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಟಾಟಾ ಬಾಯ್.